ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ಗಳು ಫ್ಯಾಮಿಲಿ ಲಾಗ್. ಗೈಸ್, ನೀವು ನೋಡತ್ತೀರಿ ಇವರು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ನಡೆದಿದ್ದ. ಇದು ಆ್ಯಕ್ಚುಲಿ ನಡೆದಿದ್ದು July 7. ಸೊ ಅವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ಇದು ಬರ್ಡೇ ನಮ್ಮ ಸೌಂಡ್ ಇಂಜಿನಿಯರ್ ಅಜಯ್ ಅಣ್ಣವ್ರು ಸೆಲೆಬ್ರೇಟ್ ಮಾಡತ್ತಾರ. ಅವತ್ತಿನ ದಿನವೇ ಅವ್ರದ್ದು ಶೋರೂಮ್ ಓಪನಿಂಗ್ ಇತ್ತು. ಸೊ ಅವರು ಎಲ್ಲ ಮೈಕ್ ಸಿಸ್ಟಮ್ದು ಎಲ್ಲ ಹಾಕಿದ್ದಾರೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಏನು ಸೌಂಡ್ ಸಿಸ್ಟಮ್ಗೆಲ್ಲ ಬೇಕಾಗಿರ್ತಾವೆ ನೋಡ್ರಿ, ಅವೆಲ್ಲ ಅವೈಲೇಬಲ್ ಅದಾವೆ ಅವ್ರ ಶಾಪ್ನಾಗ. ಸೊ ಅವರು ಅವತ್ತಿನ ದಿನವೇ ಓಪ್ನಿಂಗ್ ಇಟ್ಟಿದ್ರು. ಹಂಗೆ ಇವ್ರಿಗೆ ಕರೆಸಿ ಕೇಕ್ ಕಟ್ಟಿಂಗ್ ಮಾಡಿ ಸನ್ಮಾನದ ಮಾಡಿ ಕಟ್ಸಿರು. ಇದು ನಮ್ಮ ಮನ್ಯಾಗ ನೋಡ್ರಿ, ಅವತ್ತು ಮಾರ್ನಿಂಗೇ ಇದನ್ನು ಪ್ರಿಪ್ರೇಷನ್ ಆಗತ್ತಿತ್ತು. ಅಲ್ಲಿ ಕುಷ್ಟಗಿದಿಂದ ಒಬ್ರು ಅಣ್ಣಾರು ಬಂದಿದ್ರು, ಫ್ಯಾಮ್ಲಿ ಬಂದಿತ್ತು. ಸೊ ಬೆಳಗ್ಗೆನೇ ಬಂದಿದ್ರು ಅವರು. ಇವ್ರು ಅಲ್ಲಿ ಮುಗಿಸ್ಕೊಂಡು ಬಂದು ಮತ್ತು ಇಲ್ಲೊಂದು ಕೇಕ್ ಕಟ್ಟಿಂಗ್ ಮಾಡಿದ್ರು ನೋಡ್ರಿ. ಎಷ್ಟು ಖುಷಿ ಅಲ್ಲ, ಎಷ್ಟು ಅಭಿಮಾನಿಗಳು ಪಾಪ ಫ್ಯಾಮ್ಲಿ ಸಮೇತ ಬಂದಿದ್ದಾರೆ ಇವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಕೆ. ರಿಲೇಷನ್ಸ್ ಬರ್ತಾರೋ ಇಲ್ಲ ಗೊತ್ತಿಲ್ಲ, 100% ಅಭಿಮಾನಿಗಳು ಅಂತರೂ ಕಂಟಿನ್ಯೂ ಯಾವುದೇ ಏನೇ ಕಾರ್ಯಕ್ರಮ ಇರಲಿ ನಮ್ಮ ಮನೆಗೆ ಬರ್ತಾರೆ. ಸೊ ನಮ್ಗೆ ರಿಲೇಷನ್ಸ್ ಇಲ್ಲ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಟೆನ್ಷನ್ನೇ ಇಲ್ಲ ನೋಡ್ರಿ. ಬಿಕಾಸ್ ಅಭಿಮಾನಿಗಳೇ ನಮ್ಗೊಂದು ದೊಡ್ಡ ರಿಲೇಷನ್ನ. ಸೊ ಅವ್ರಿಗಿಂತ ಮತ್ತೊಂದು ದೊಡ್ಡದು ಯಾವುದೂ ಇಲ್ಲ. ಅವರೇ ನಮ್ಮದೊಂದು ಫ್ಯಾಮ್ಲಿ ನೋಡ್ರಿ. ಅವರು ಪಾಪ ಅಲ್ಲಿದಿಂದ ಬಂದು ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ, ಇದು ಮತ್ತು ಸಾಯಂಕಾಲ ಬರ್ಡೇಗೆ ಪ್ರಿಪ್ರೇಷನ್ ಮಾಡತ್ತಿದ್ದೆ ನೋಡ್ರಿ. ಚಿಕನ್ ಬಿರಿಯಾನಿ, ಕುಷ್ಕಾ ಮತ್ತು ಚಿಕನ್ದು ಗ್ರೇವಿ ಮಾಡಿದ್ರು. ಸೊ ಸ್ಟಾರ್ಟ್ ಆಯ್ತು ನೋಡ್ರಿ ಇದು ಫಂಕ್ಷನ್. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ. ನಾನು ಬರ್ತಾ ಸಣ್ಣ ಆಗ್ತೀನಿ, ಸಣ್ಣ ಬರ್ಡೇನೇ ಗ್ರ್ಯಾಂಡ್ ಮಾಡಿದ್ರೆ ಆಯಿತು ಅಂತೇಳಿ ಹಿಂಗೆ ಅನ್ನತ್ತಿದ್ರು. ನಾ ಅಂದೆ ಹಾಗೆಲ್ಲ ಇರಲ್ಲ, ಅಟ್ಲೀಸ್ಟ್ ಅಭಿಮಾನಿಗಳಿಗೋಸ್ಕರ ಆದ್ರೂ ನೀವು ಮಾಡ್ಕೊಲೇಬೇಕು. ಸೊ ಎಲ್ಲರೂ 1 by 1 ಆರತಿ ಮಾಡತ್ತಿದ್ವಿ. ಇವರೆಲ್ಲ ಅವ್ರದ್ದು ತಂಗಿಗಳು ನೋಡ್ರಿ. ಬರ್ಡೇ ಬರುತ್ತಂತ ಖುಷಿ ಆ್ಯಂಡ್ ಏಜ್ ಜಾಸ್ತಿ, ಅದು ಒಂಥರ. ಆ್ಯಕ್ಚುಲಿ ಇದು 37 ಕಂಪ್ಲೀಟ್ ಆಗಿ 38 ರನ್ನಿಂಗ್ ನೋಡ್ರಿ ಇವ್ರದ್ದು. ಇವರು ನೋಡಿರ್ಬೇಕು, ಸಿದ್ದು ಅಲ್ಗೊಂಡ ಅಂತ ಹೇಳಿ ಜೋಗ್ಯಮ್ಮವ್ರು ಇವರು. ಸೊ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಇತ್ತು, ಅದು ಗೋಲ್ಡ್ ತೊಗೊಂಡು ಬಂದಿದ್ದೆ. ಏನು ಕೊಡಬೇಕಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ರಿಂಗ್ ಅದು ಕೊಟ್ಟಿದ್ದೆ ಅವರಿಗೆ. ಅದು ಸೈಜನ್ನು ಸಣ್ಣದಾಗಿ ಬಿಟ್ಟಿದ್ದು. ಆ್ಯಕ್ಚುಲಿ ಅವತ್ತಿನ ದಿನವೇ ಹೋಗಿದ್ನಲ್ಲ, ಸೈಜ್ ಬೇರೆ ಅವೈಲೇಬಲ್ ಇರಲಿಲ್ಲ. ಸೊ ಅವ್ರಂದ್ರೆ ಈಗ ಹೋಗಿದ್ದು ಹಾಕ್ರಿ, ನೆಕ್ಸ್ಟ್ ಮತ್ತೆ ಅವ್ರ ಸೈಜ್ ಕೊಡೋದು. ಸೊ ಒಂದು ಚೈನ್ ಮತ್ತು ರಿಂಗ್ ತೊಗೊಂಡಿದ್ದೆ. ಏನು ಇಷ್ಟೆಲ್ಲ ಗೋಲ್ಡ್ ಹಾಕಿದ್ರಲ್ಲ ಕಮ್ಮಿ. ಇದೆಲ್ಲ ಮನೆಗಳಿಗೆ
ಒಳಗಿರೋರು ನೋಡ್ರಿ ಅವ್ರ ಫ್ರೆಂಡ್ಸ್ ಆ್ಯಂಡ್ ಅಳಿಯಾಗಳು. ಇವ ನಮ್ಮ ಗುಂಡು ಅಣ್ಣ. ಹಾಗೆ ಯಾವಾಗಾರ ಕಾರ್ ಡ್ರೈವಿಂಗ್ ಬರ್ತಿರ್ತಾನೆ. ಇವ್ರು ನಮ್ಮ ಕಾಕ, ಮಿಲ್ಟ್ರಿ ಕಾಕ ಇವರು. ಸೊ ಎಲ್ಲರೂ ಕೇಕ್ ಕಟ್ಟಿಂಗ್ ಆದ್ಮೇಲೆ ತಿನ್ಸಾತಿದ್ರು, ಹಂಗೆ ಫೋಟೋನು ತೊಗೊಳತ್ತಿದ್ರು. ಇವ್ರ ಅಣ್ಣ ಮುದ್ದೆ ಬಾಳ್ದವರು. ಸೊ ಇವರು ಈ ಕಡೆ ರಿಲೇಷನ್ಸ್ ಕೂಡ ಆ್ಯಂಡ್ ಇವ್ರದ್ದೊಂದು ದೊಡ್ಡ ಅಭಿಮಾನಿ. ಪಾಪ ಇವರು ಬಂದಿದ್ರು, ಅಣ್ಣ ಬಂದವರು ಸನ್ಮಾನ ಮಾಡಿ ಗಿಫ್ಟ್ ತೊಗೊಂಡು ಬಂದಿದ್ರು. ಸೊ ಥ್ಯಾಂಕ್ ಯು ಅಣ್ಣ, ನಮ್ಮ ರಿಲೇಷನ್ಶಿಪ್ ಹಿಂಗೆ ಇರಲಿ. ಅವಾಗ ಮಾಮ ಚೇಂಜ್ ಇತ್ತು, ಈಗ ಬೇರೆ. ಹಾಂ ತಿಥಿಗೆ ಬಂದಿದ್ದೀವಲ್ಲ. ನಿಮ್ಮ ಇದು ನೋಡ್ರಿ ಗೈಸ್ ಅಕ್ಕನ ಬಳಗ. ಇವ್ರಿಗೆ ಒಂದು 20 ಸಲ ಕರಿಬೇಕು ನೋಡ್ರಿ, ಬರ್ರಿ ನಿಂದ್ರಿ, ಬರ್ರಿ ಫೋಟೋ ತಗೊಬರ್ರಿ ಅಂತ ಹೇಳಿ. ಅವಾಗ ಹೇಳ್ದಾಗ ಬಂದು ನಿಂತ್ರಿ. ಇವ್ರು ಎಲ್ಲ ಇವ್ರ ತಂಗಿಗೊಡ್ರಿ, ನಾನು ಒಬ್ಬಾಕಿನ ಬಿಟ್ಟು. ಸೊ ಇವ್ರ ಅಣ್ಣರ ದೋಟ್ಯಾಳ್ ಅಂಥೇಳಿ, ಕುಷ್ಟಗಿ ತಾಲೂಕು. ನಿಜವಾಗ್ಲೂ ಅದು ಗಿಫ್ಟ್ ಏನು ನಾರ್ಮಲಿ ಫೋಟೋ ಇರ್ಬೇಕಂತ ಅಂದ್ಕೊಂಡಿದ್ವಿ. ಪಾಪ ಬ್ಲಡ್ಡಿಂದ ಆರ್ಟ್ ಮಾಡಿರೋ ಫೋಟೋ ತೆಗೆಸ್ಕೊಂಡು ಬಂದಿದ್ರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹೀಗೆ ಇದೇ ರೀತಿ ನಮ್ಮ ಮೇಲೆ ಪ್ರೀತಿ ಇರಲಿ. ಸೊ ನೀವು ಗಿಫ್ಟ್ ಕೊಟ್ರೇ ನಮ್ಗೆ ಇದು ಇರುತ್ತೆ ಅನ್ನಂಗಿಲ್ಲ. ಸಾಕು ನೀವು ಬಂದು ಒಂದು ವಿಶ್ ಮಾಡ್ತಿರಲ್ಲ, ಅದೇ ಒಂದು ದೊಡ್ಡ ಖುಷಿ ನಮ್ಗೆ. ನೋಡೋಣ, ಇಷ್ಟೆಲ್ಲ ಯಾಕೆ ರಿಸ್ಕ್. ನೋಡ್ರಿ ಇಷ್ಟು ಕ್ಲಿಕ್ ಅಂತ ಶಶಿ ಮಜಾಕ್ ಮಾಡಿ. ಇವರು ನಮ್ಮ ಮನೆಯವ್ರ ಬೆಸ್ಟ್ ಫ್ರೆಂಡ್ ನೋಡ್ರಿ, ಇಲ್ಲೇ ಇರ್ತಾರೆ ಅಣ್ಣ ಇವರು. ವಿಶ್ವ ಇವ ಒಂದು ಹೇಳ್ಕೊಳ್ಳಾರ್ದಷ್ಟು ಅಭಿಮಾನಿ. ಇವ ಒಂದೇ ಕಾಲ್ ಮಾಡಲ್ಲ, ಹೆಂಗದಿರಿ ಏನದಿರಿ ಇಲ್ಲ, ಒಟ್ಟು ಎಷ್ಟು ಸೀಕ್ರೆಟಾಗಿ ಅದಾನ ಅಭಿಮಾನಿ.
ಅದು ಯಾವ ಫಂಕ್ಷನ್ಗೆ ಬರ್ತಾನಲ್ಲ ಅವಾಗಷ್ಟೇ ನಮಗೆ ಅವನಿಗೆ ಭೇಟಿ. ಅದು ಬಿಟ್ಟರೆ ಯಾವಾಗೂ ಹಿಂಗೆ ಫೋನ್ ಹಚ್ಚಿ ಹಿಂಗೆ ಅವನು ಒಂಥರ ವಿಶೇಷ ವ್ಯಕ್ತಿ ನೋಡ್ರಿ. ಈ ಸಲ ಯಾಕೋ ಸಣ್ಣ ಗಿಫ್ಟ್ ಕೊಟ್ಟಾನ, ಇಲ್ಲ ಅಂದ್ರೆ ಮನೆ ಅವನ ಫೋಟೋ ಮತ್ತು ಮನೆ ತುಂಬ ಬರೀ ಅವನ ಫೋಟೋನೇ ಅದಾವ. ಅಷ್ಟು ದೊಡ್ಡ ಇದು ಹಾಗೆ ಏನಂತಾರೆ ನಮ್ಮ ಫ್ರೇಮ್ ಮಾಡಿಕೊಟ್ಟಾನ. ಅವ್ರ ಮನ್ಯಾಗೂ ಹಾಗೆ ಹಾಕೋತಾನ, ನಮ್ಮ ಮನ್ಯಾಗೂ ಹಾಗೆ ಕೊಡ್ತಾನ. ವಿಶ್ವ ಇವನು ಕುಷ್ಟಿಗೆ ತೆಲ್ ಟಕ್ಕಳಿಕೆ ಅಂತ ಊರು. ಯಾವುದೇ ಫಂಕ್ಷನ್ ಇರಲಿ ಮಿಸ್ ಮಾಡಲ್ಲ. ಬಟ್ ವರ್ಷದಾಗ ಒಂದು 4 ಫಂಕ್ಷನ್ ಕಂಪಲ್ಸರಿ ಬಂದೇ ಬರ್ತಾರೆ. ಇವ್ರು ನಮ್ಮ ಕಾಕರ್ ನೋಡ್ರಿ. ವಾವ್, ಅಂಬೇಡ್ಕರ್, ಜೈ ಭೀಮ್. ಇದು ಇನ್ನೂ ಹೇಳ್ಕೊಬೇಕಂದ್ರೆ ಇವನು ಒಬ್ಬ ಸೈಲೆಂಟ್ ಕಿಲ್ಲರ್ ಅಭಿಮಾನಿ. ಪ್ರಕಾಶ್ ನಮ್ಮ ಮನೆಯಾಗೆ ಇದ್ದ, ಸ್ವಲ್ಪ ದಿನ ಹಾರ್ಮೋನಿಯಂ ಕಲಿತು ಹೋದವ್ರು ಊರಿಗೆ. ಅವನು ಒಂಥರ ವಿಶೇಷ ವ್ಯಕ್ತಿ. ಸೊ ಗೈಸ್ ಫೈನಲಿ ಎಲ್ಲರಿಗೂ ಊಟ ಆಯಿತು, ಎಲ್ಲ ಮುಗೀತು. ಇನ್ನು ಸ್ವಚ್ಛ ಮಾಡೋ ಒಂದು ಕಾರ್ಯಕ್ರಮ ಇರ್ತದೆ. ಇನ್ನು ಬೆಳಗ್ಗೆ ಮಾಡ್ಬೇಕಂದ್ರೆ ಗೊತ್ತಿದ್ದಿಲ್ಲ, ಹಂಗಾಗಿ ಎಲ್ಲ ನೈಟೇ ಮುಗಿಸ್ಬಿಟ್ಟು ಕಾಯ್ಸಕ್ಕಿಟ್ಟು ಇನ್ನು ಮುಸ್ರಿ ತಿಕ್ತಾನಂತೆ. ಅವನಿಗೆ ಅನುಭವ ಕೇಳು ಬನ್ನಿ. ಯೋಗೇಶ್ವರೇ, ಹೇಗಿತ್ತು ನಿಮ್ಮ ಕೆಲಸ? ಹಾಂ, ನಿಮ್ಮ ಮನೆಯಲ್ಲಾದರೂ ಇಷ್ಟು ಕೆಲಸ ಮಾಡಿದ್ರಾ? ನೆಕ್ಸ್ಟ್ ಏನು ಬಾಂಡೆ ತಿಕ್ಕುದಾ? ಹೌದಾ? ಹೌದೌದು, ಸಾರಿ. ಅಲ್ಲಿ ಒಂದು ಮೂಲೆ ಕಾಟ ಹಾಕಿವ್ರಿ, ಅಲ್ಲಿ ಮಕ್ಕೊಂತನ್ರಿ. ಅದಕ್ಕೆ ಒಂದು ಬಾಗ್ಲ ಕೂಡ್ಸಿದಿಲ್ರಿ. ಆ್ಯಕ್ಚುಲಿ ಅದಕ್ಕೆ ಬಾಗ್ಲ ಕೂಡ್ಸಿದ್ಲ. ಈಕಿ ಬರೇ ಉಸುಕ ಆಡೋದು, ಹೋಮ್ವರ್ಕ್ ಇಲ್ಲ, ಏನಿಲ್ಲ. ಎಲ್ಲಿ ಹೇಳ್ತೇವ, ಎಲ್ಲ ಹೋಮ್ವರ್ಕ್ ಬರ್ರಿ ತೆಗೆದು ತೋರಿಸ್ತೀನಿ ನಿಮ್ಗೆ. ಬಾ ತೋರಿಸ್ ಬಾ. ಗೈಸ್ ಫೈನಲಿ ಎಲ್ಲ ಮುಗೀತು ನೋಡ್ರಿ. ಬರ್ಡೇಗೆ ಭಾಳ ಜನ ಬಂದಿದ್ದರು. ಸೊ ಎಲ್ಲ ಚೆನ್ನಾಗೈತೆ. ಈಗೆಲ್ಲ ನಾವು ಹೊರಗೆಲ್ಲ ಏನೇನಿದ್ದು ಎಲ್ಲ ಎತ್ತಿಟ್ಟು ಬಾಂಡೆ ಅದು ಎಲ್ಲ ತೊಳೆ ಹತ್ತೀವಿ ನೋಡ್ರಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟಿವಿ. ಗ್ಯಾಸ್ ಒಂದೇ ಆಯಿತು, ಇನ್ನೊಂದು ಸ್ವಲ್ಪ ಅಡುಗೆ ಉಳಿದೈತಿ, ಅದನ್ನ ಕಾಯ್ಸಾತಿದ್ವಿ ನೋಡ್ರಿ. ಸೊ ಬರ್ಡೇಗೆ ಬಂದು ನಾವು ಹಸ್ಬೆಂಡಿಗೆ ಎಲ್ಲರೂ ವಿಶ್ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಸೊ ನಿಮ್ಮ ಅಭಿಮಾನಿ ಯಾವತ್ತೂ ಇವರು ಚಿರಋಣಿ ಆಗಿರ್ತಾರೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಿಜವಾದ ಸಂಬಂಧ ಅಂದ್ರೆ ಏನು ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ. ನಿಜವಾಗ್ಲೂ ಎಲ್ಲ ಅಭಿಮಾನಿಗಳೇ ನಮ್ಮ ಫ್ಯಾಮ್ಲಿ ಇದ್ದಂಗೆ ನೋಡ್ರಿ. ನಮ್ಮ ಫ್ಯಾಮ್ಲಿಯವರೇ ಬಂದಂಗಂತ ಏನಿಲ್ಲ. ಸೊ ನೀವೇ ಒಂದು ನಮ್ಗೆ ದೊಡ್ಡ ಫ್ಯಾಮ್ಲಿ ಇದ್ದಂಗೆ. ಸೊ ಥ್ಯಾಂಕ್ಸ್ ಫಾರ್ ವಿಶಸ್ ಫಾರ್ ಮೈ ಹಸ್ಬೆಂಡ್. ಬಾಯ್ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಗೈಸ್ ಇದನ್ನು ನೆಕ್ಸ್ಟ್ ಡೇ ನೋಡ್ರಿ. ಆ್ಯಕ್ಚುಲಿ ಅಣ್ಣಾಗ ಅವತ್ತು ಬರೋಕ್ಕಾಗಲಿಲ್ಲ ಅಂತ, ಮುತ್ತು ಅಣ್ಣಾಗ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬಂದು ಪಾಪ ಅವರು ಸೆಲೆಬ್ರೇಷನ್ ಮಾಡಿದ್ರು, ಕೇಕ್ ಕಟಿಂಗ್ ಎಲ್ಲ ಮಾಡಿ. ಇವರು ಇನ್ನೊಬ್ಬರು ಅಣ್ಣಾರ, ಇವರು ರಿಲೇಟಿವ್ಸ್ ಕಮ್ಮ ಮಾಮಂದ ಅಭಿಮಾನಿ, ಮಂಗಳೂರೊಳಗೆ ಇರ್ತಾರೆ. ಅವರು ಬಂದು ಇವರು ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಆ್ಯಂಡ್ ವಿಶ್ ಮಾಡಿದ್ರು. ಸೊ ಥ್ಯಾಂಕ್ ಯು ಎಲ್ಲರೂ ಬಂದು ವಿಶ್ ಮಾಡಿದ್ದಕ್ಕೆ ನಮ್ಮ ಹಸ್ಬೆಂಡಿಗೆ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ.